ಆಫ್ಟರ್ನೂನ್. ನನ್ನ ಹೆಸರು ಗೋಪಾಲ್ ಅಂತ. ನಾನಿಲ್ಲಿ ಭದ್ರಪಲ್ಲಿ ಹೋಟೆಲ್ಲೇ ಇರ್ತಾಯಿದ್ದೀನಿ. ನನಗೆ ಪೋಸ್ಟರ್ ಎನ್ಲಾರ್ಜ್ಮೆಂಟ್ ಅಂತ ಒಂದು ಸಮಸ್ಯೆ ಆಗಿತ್ತು. ಅದಕ್ಕೊಂದು ಸ್ಮಾಲ್ ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಮಂಜುನಾಥ್ ಹೇಳಿದರು. ಅದಕ್ಕೆ ನಾನು ಈ ಮೆಡಿಕಲ್ ಹಾಸ್ಪಿಟ್ಲಿಗೆ ಬಂದೆ. ಇವತ್ತಿನ ನನ್ನ ಡಿಸ್ಚಾರ್ಜ್ ಮಾಡ್ತಾಯಿದ್ದಾರೆ. ಇನ್ನು ಈ ಮೆಡಿಕಲ್ ಹಾಸ್ಪಿಟ್ಲಿಗೆ ನನ್ನ ಪರಿಚಯ ಆಗಿದ್ದು ಕೋವಿಡ್ ಟೈಮಲ್ಲಿ. ಕೋವಿಡ್ ಸೆಕೆಂಡ್ ವೇವ್ ಬಂದಾಗ ವ್ಯಾಕ್ಸಿನೇಷನ್ ಬಂತಲ್ಲ, ಆಗ ನಮ್ಗೆ ಎಲ್ಲೇ ವ್ಯಾಕ್ಸಿನೇಷನ್ ನಾನು ಇಲ್ಲಿ ಹಾಕಿಸ್ಕೊಂಡು ಬಂದೆ. ಅಲ್ಲಿಂದ ನಾನು ಮೆಡಿಕಲ್ ಹಾಸ್ಪಿಟಲ್ ನನಗೆ ಪರಿಚಯ ಆಯಿತು. ಆನಂತರ ಒಂದು 2-3 ಎಲಿಮೆಂಟ್ಸ್ ಇದ್ದು ಆಗ ಬಂದಿದ್ದೇನೆ. ಸ್ಕಿನ್ ಎಲಿಮೆಂಟ್ ಇತ್ತು, ಆಗ ಬಂದಿದ್ದೇನೆ. ಆಮೇಲೆ ಡಾಕ್ಟರ್ ರಾಜಶೇಖರ್ ಕೇಸರ ನೋಡ್ತಾರೆ, ಅವರು ನನಗೆ ಕಿವಿಯಲ್ಲಿ ಒಂದು ಸಣ್ಣ ಗಂಟಾಗಿತ್ತು, ಅದನ್ನ ಆಪ್ರೇಷನ್ ಮಾಡಿದರು. ಸೊ ನನ್ನ 4-5 ಬಾರಿ ನನಗೆ ಈ ಆಸ್ಪತ್ರೆಯ ಸಂಪರ್ಕ ಇದೆ. ಸೊ ಹೀಗಾಗಿ ನಾನು ಯೂರಾಲಜಿಸ್ಟ್ ಅಂತ ಡಾಕ್ಟರ್ ಮಂಜುನಾಥ್ ಅವ್ರ ಪರಿಚಯ ಮಾಡಿಕೊಂಡು ನಾನು ಇಲ್ಲಿ ಅಡ್ಮಿಟ್ ಆದೆ. ನನಗೆ ಈಗ ಮಾನ್ಯ ಲೇಸರ್ ಸರ್ಜರಿ ಆಪರೇಟ್ ಮಾಡಿದ್ದಾರೆ, ಆರಾಮಾಗ್ತಾಯಿದ್ದೀನಿ. ಆಮೇಲೆ ಸರ್ಜರಿ ಮಾಡಿದ್ರೆ ಡಾಕ್ಟರ್ಸು, ಡಾಕ್ಟರ್ ಮಂಜುನಾಥ್ ಅವ್ರ ಟೀಮ್ ಒಳ್ಳೆಯ ಕೋಆಪ್ರೇಷನ್ ಕೆಲಸ ಮಾಡಿದ್ದಾರೆ. ಭಾಳ ಚೆನ್ನಾಗಿರ್ತೀನಿ. 1 ಮಿನಿಟಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡಿದ್ದಾರೆ. ಆಂಧ್ರ ಗ್ರೌಂಡ್ ಸ್ಟಾಫ್ ಅವರು ಭಾಳ ಚೆನ್ನಾಗಿದ್ದಾರೆ. ಯಾವಾಗ ಕರೆದಾಗ ಬಂದಿದ್ದಾರೆ. ರೂಮ್ ಬಾಯ್ಸ್ ಯಾವಾಗ ನಮ್ಮ ಮಧ್ಯರಾತ್ರಿ ಕಡೆ ಒಂದು ಎಬ್ಸಿದ್ದೆ ಆಗ ಬಂದು ಮಾಡಿದ್ದಾರೆ. ಎಲ್ಲ ಸ್ಟಾಫ್ ಅಟೆಂಡೆಂಟ್ ಆಗಲಿ ಯಾರಾಗಲಿ, ಡಾಕ್ಟರ್ಸ್, ನರ್ಸಸ್, ಯಾಕೆ ನಾನು ಒಬ್ಬರ ಮುಖ ಕಪ್ ಮಾಡಿಕೊಂಡು ಏನಪ್ಪ ಇವನು ಎಷ್ಟು ತೊಂದರೆ ಕೊಡ್ತಾನಂತ ಅನುಭವ ಯಾರಿಂದ ಬಂದಿದ್ದು, ನನಗಂತೂ ಬಂದಿಲ್ಲ. ಭಾಳ ಚೆನ್ನಾಗಿದೆ ಸ್ಟಾಫ್. ಇನ್ನೂ ಈ ಮೆಡಿಕಲ್ ಹಾಸ್ಪಿಟ್ಲು ಅನುಕೂಲ, ಎಲ್ಲರಿಗೂ ಅನುಕೂಲ ಮಾಡಿಕೊಳ್ಳಿ, ಉತ್ತರೋತ್ತರವರೆಗೆ ಅಭಿವೃದ್ಧಿ ಹೊಂದಲಿ ಅಂತ ನಾನು ಆಸೆ. ಥ್ಯಾಂಕ್ ಯು ಸರ್.